7 ಕೋಟಿ ರೂಪಾಯಿಗಾಗಿ ಈ ದರೋಡೆಕೋರರು ಪ್ಲಾನ್ ಮಾಡಿದ್ದು ಆಪರೇಷನ್ ಬುಧವಾರದ ದಿನವೇ ರಾಬರಿ ಮಾಡೋದಕ್ಕೆ ಈ ರಾಬರ್ಸ್ ಪ್ಲಾನ್ ಅನ್ನ ಮಾಡಿ ಸ್ಕೆಚ್ ಹಾಕೊಂಡಿದ್ರು. ಇದೇ ದಿನಾನೇ ಬ್ಯಾಂಕ್ನಿಂದ ಹೆಚ್ಚಿನ ಹಣ ವರ್ಗಾವಣೆ ಆಗತ್ತೆ ಅನ್ನೋ ಮಾಹಿತಿ ಇವ್ರಿಗಿರುತ್ತೆ. ಬೇರೆ ದಿನಕ್ಕಿಂತ ವೆಡ್ನೆಸ್ಡೇ ಬುಧವಾರವಾದರೆ ಹೆಚ್ಚು ಹಣವನ್ನ ಬ್ಯಾಂಕ್ನಿಂದ ರವಾನಿಸಲಾಗತ್ತೆ. ಹಾಗಾಗಿ ಅವತ್ತನ್ನೇ ಇವರು ಪ್ಲಾನ್ ಮಾಡಿದ್ರು, ಆಪರೇಷನ್ ಬುಧವಾರವನ್ನ ಪ್ಲಾನ್ ಮಾಡ್ಕೊಂಡಿದ್ರು. ಪ್ಲಾನ್ ಪ್ರಕಾರವೇ ನವೆಂಬರ್ 19 ಅಂದರೆ ಬುಧವಾರದ ದಿನನೇ ಈ ದರೋಡೆ ನಡೆದಿರುವಂಥದ್ದು. 7.11 ಕೋಟಿ ರೂಪಾಯಿಗಳನ್ನು ದೋಚಿ ಈ ದರೋಡೆಕೋರರು ಎಸ್ಕೇಪ್ ಆಗಿದ್ರು. ನವೆಂಬರ್ 19ನೇ ತಾರೀಕು ಬುಧವಾರ ಆಪರೇಷನ್ ಬುಧವಾರವನ್ನು ಪ್ಲಾನ್ ಮಾಡಿಕೊಂಡೇನೆ ಇವ್ರುಗಳು ದರೋಡೆಯನ್ನು ಮಾಡಿದ್ದು. ಯಾಕೆಂದರೆ ಇದರಲ್ಲಿ HDFC ಬ್ಯಾಂಕ್ನ ಸಿಬ್ಬಂದಿ ಇದ್ದಾರೆ ಅಂತೇಳಿ ಒಂದು ಮಾಹಿತಿ ಇದೆ. ಹಾಗೆ CMS ಸಂಸ್ಥೆಯ ಮಾಜಿ ಸಿಬ್ಬಂದಿ ಕೂಡ ಇದ್ದಾರೆ ಅಂತೇಳಿದೆ. ಈ ಆರೋಪಿಗಳಿಗೆ ಯಾವತ್ತೂ ಎಷ್ಟು ಅಮೌಂಟ್ ಹೋಗುತ್ತೆ ಅನ್ನೋದು ಗೊತ್ತಿತ್ತು. ಅದರ ಪ್ರಕಾರ ಬುಧವಾರ ಹೆಚ್ಚಿನ ಅಮೌಂಟ್ ಹೋಗುತ್ತೆ ಅನ್ನೋ ಕಾರಣಕ್ಕೆ ಆಪರೇಷನ್ ಬುಧವಾರವನ್ನು ಪ್ಲಾನ್ ಮಾಡಿದ್ರು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಆಪರೇಷನ್ ಬುಧವಾರ ಯಾವ ರೀತಿಯಲ್ಲಿ ಇವರು ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ರು? ಬುಧವಾರವೇ ಇಷ್ಟು ಅಮೌಂಟ್ ಹೋಗುತ್ತಾ, ಎಷ್ಟು ಅಮೌಂಟ್ ಹೋಗುತ್ತೆ ಅನ್ನೋದೆಲ್ಲ ಮಾಹಿತಿಯನ್ನು ಯಾವ ರೀತಿಯಲ್ಲಿ ಸಂಗ್ರಹಿಸಿ ಹೇಗೆ ಪ್ಲಾನ್ ಮಾಡಿದ್ದು ಚಂದ್ರಶೇಖರ್ ಇದನ್ನ? ಖಂಡಿತವಾಗಿ ನವೀನ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಜೊತೆಗೆ ಗೋಪಿ ಈ ಇಬ್ಬರು ಕೂಡ ಈ ಒಂದು CMS ಏಜೆನ್ಸಿಯಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಬುಧವಾರ ಎಷ್ಟು ಏನು ಹಣ ವರ್ಗಾವಣೆ ಆಗುತ್ತೆ, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಎಲ್ಲ ವಿಚಾರಗಳು ಕೂಡ ಇವರಿಗೆ ಗೊತ್ತಿರುತ್ತೆ. ಜೊತೆಗೆ ಎಷ್ಟು ವೆಹಿಕಲ್ ಗಳಲ್ಲಿ ಯಾವ ವೆಹಿಕಲ್ ಅಲ್ಲಿ ಎಷ್ಟು ಹಣ ಇರುತ್ತೆ ಅನ್ನೋದು ಕೂಡ ಇವರು ಪಕ್ಕಾ ಪ್ಲಾನ್ ಮಾಡಿರ್ತಾರೆ. ಅದರ ಜೊತೆಯಲ್ಲಿ ಏನು ಈ ಗೋಪಿ ಅನ್ನೋನಿರ್ತಾನೆ, ಈ ಗೋಪಿ ಜಮೀರ್ ಜೊತೆಗೆ ಸಾಕಷ್ಟು ಸಂಪರ್ಕದಲ್ಲಿ ಇರ್ತಾನೆ. ಆತ ಯಾವ ವೆಹಿಕಲ್ ನಲ್ಲಿ ಎಷ್ಟು ಹಣ ಸಾಗಾಟ ಆಗುತ್ತೆ ಅನ್ನುವಂತ ವಿಚಾರವಾಗಿ ಕೂಡ ಸಾಕಷ್ಟು ಮಾಹಿತಿಯನ್ನ ಜಮೀರ್ಗೆ ಕೊಟ್ಟಿದ್ದ. ಜೊತೆಗೆ ಇವರು ಅಲ್ಲೇ ಕೆಲಸ ಮಾಡ್ತಾ ಇದ್ದಿದ್ರಿಂದ ಬುಧವಾರದ ಅಂದ್ರೆ ಸೋಮವಾರ ಮತ್ತೆ ಮಂಗಳವಾರ ಈ 2 ದಿನ ಕೂಡ ಕಲೆಕ್ಟ್ ಆಗಿರುವಂತಹ ದುಡ್ಡು ಏನಿರುತ್ತೆ ಅದು ಬುಧವಾರ ಏನು ಬ್ಯಾಂಕ್ ನಿಂದ CMS ಏಜೆನ್ಸಿಗೆ ಶಿಫ್ಟ್ ಆಗುತ್ತೆ ಅನ್ನುವಂತ ವಿಚಾರವಾಗಿ ಆ ಒಂದು ಮಾಹಿತಿಯನ್ನ ಮೊದಲೇ ಜಮೀರ್ ತಿಳ್ಕೊಂಡಿದ್ದ. ಆ ಮಾಹಿತಿಯನ್ನ ಅಣ್ಣಪ್ಪ ಮತ್ತೆ ಉಳಿದ ಗ್ಯಾಂಗ್ ಜೊತೆಗೆ ಮಾಹಿತಿಯನ್ನ ಕೊಟ್ಟಿದ್ದ. ಅದರಂತೆ ಒಂದು 45 ದಿನಗಳ ಕಾಲ ರೆಕ್ಕಿ ಮಾಡಿರುವಂತಹದ್ದು, ಯಾವ ಸ್ಥಳಕ್ಕೆ ಬರಬೇಕು, ಎಷ್ಟು ಹಣ ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ಮತ್ತೆ ನಾವು ಎಲ್ಲಿ ಈ ಒಂದು ರಾಬರಿಯನ್ನ ಮಾಡಬೇಕಾಗುತ್ತೆ, ಪ್ರತಿಯೊಂದು ಕೂಡ 45 ದಿನಗಳ ಕಾಲ ಒಂದು ಪಕ್ಕಾ ಪ್ಲಾನ್ ಮಾಡಿಕೊಂಡು ಈ ರಾಬರಿಯನ್ನ ಮಾಡಿರುವಂತಹದ್ದು. ಥ್ಯಾಂಕ್ ಯು ಚಂದ್ರಶೇಖರ್ ಡೀಟೇಲ್ಸ್ಗೆ. ಆಪರೇಷನ್ ಬುಧವಾರವನ್ನ ಇವರು ಯಾವ ರೀತಿಯಲ್ಲಿ ಪ್ಲಾನ್ ಮಾಡಿದ್ರು ಅಂತ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಕೂಡ ವಿವರಿಸಿದ್ರು. ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥದ್ದು, ಕೀಲಕ ಪಾತ್ರವನ್ನು ವಹಿಸಿದಂಥದ್ದು ಒಂದು ಗೋಪಾಲ್ ಪ್ರಸಾದ್ ಅಲಿಯಾಸ್ ಗೋಪಿ, ಮತ್ತೊಬ್ಬ ಸೇವಿಯರ್. ಇವ್ರಿಗೆ CMS ಸಂಸ್ಥೆಯ ಬ್ಯಾಂಕ್ನ ನಂಟು ಇತ್ತು. ಅವರಿಗೆ ಆ ಕಾರ್ಯಾಚರಣೆಯ ವಿಧಾನ ಗೊತ್ತಿತ್ತು. ಬ್ಯಾಂಕ್ನಿಂದ ಯಾವಾಗ ಅಮೌಂಟ್ ಹೋಗುತ್ತೆ, ಎಷ್ಟು ಅಮೌಂಟ್ ಹೋಗುತ್ತೆ, ಯಾವ ರೀತಿಯಲ್ಲಿ ಹೋಗುತ್ತೆ, ಯಾವ ಮಾರ್ಗವಾಗಿ ಹೋಗುತ್ತೆ, ಎಲ್ಲಿಗೆ ಹೋಗುತ್ತೆ, ಅದಾದಮೇಲೆ ಏನಾಗುತ್ತೆ, ಎಲ್ಲವನ್ನ ಪಕ್ಕಡ್ಬಂದಿಯಾಗಿ ಇವರು ಫುಲ್ ಪ್ರೂಫ್ ಜೊತೆಗೆ ಅದನ್ನು ರೆಡಿ ಮಾಡಿಕೊಂಡು ಅದನ್ನು ಅಣ್ಣಪ್ಪಂಗೆ ಹೇಳ್ತಾರೆ. ಕಾನ್ಸ್ಟೇಬಲ್ ಅಣ್ಣಪ್ಪ, ಈ ಕೇಸಲ್ಲಿ ಅರೆಸ್ಟ್ ಆದಂಥ ಆರೋಪಿ ಆತ ಕೂಡ ಪೊಲೀಸ್ ಕಾನ್ಸ್ಟೇಬಲು, ಆತನೇ ಇದನ್ನೆಲ್ಲ ಒಂದು ಸ್ಕೆಚ್ಚನ್ನು ರೂಪಿಸ್ಕೊಡ್ತಾನೆ ಅಂತೇಳಿ ಮಾಹಿತಿ ಇರುವಂಥದ್ದು. ಆ ಅಣ್ಣಪ್ಪನಿಗೆ ಹೇಳಿದವಾಗ ಆ ಅಣ್ಣಪ್ಪ ಆಪರೇಷನ್ ಬುಧವಾರ ಯಾವ ರೀತಿಯಲ್ಲಿ ನಡಿಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾನೆ. ಅಂದರೆ ಇಷ್ಟು ಹೊತ್ತಿನಲ್ಲಿ, ಈ ಟೈಮ್ ಫ್ರೇಮಲ್ಲಿ, ಈ ಗ್ಯಾಪಲ್ಲಿ ನಮಗೆ ಸಿಗುವ ಇಷ್ಟೇ ಸಮಯದಲ್ಲಿ ನಾವು ಈ ದರೋಡೆಯನ್ನು ಮಾಡಬೇಕು ಅಂತ ಬ್ಯಾಂಕ್ನಿಂದ CMS ಸಂಸ್ಥೆಯ ವಾಹನದಲ್ಲಿ ಹಣವನ್ನು ತುಂಬಿಸ್ಕೊಂಡು ಅವರು ಅಲ್ಲಿಂದ ಗೋವಿಂದರಾಜಪುರಕ್ಕೆ ಹೊರಡುವ ಮುಂಚೆ ವಾಲ್ಟ್ಗೆ ಹೋಗಿ ತಲುಪೋದಕ್ಕೆ ಮೊದಲೇನೇ ನಡಿಬೇಕು. ಅದರಲ್ಲೂ ಇದು ಅಶೋಕ ಪಿಲ್ಲರಿಂದ ಡೈರಿ ಸರ್ಕಲ್ ಒಳಗಡೆಯೇ ನಡಿಬೇಕು. ಅಶೋಕ ಪಿಲ್ಲರಿಂದ ಫಾಲೋ ಮಾಡ್ಕೊಂಬರೋದು, ಡೈರಿ ಸರ್ಕಲ್ ಮೇಲೆ ವಾಹನವನ್ನು ನಿಲ್ಲಿಸೋದು, ಅಲ್ಲಿ ಅಡ್ಡಗಟ್ಟುಬಿಟ್ಟು ಅದನ್ನು ವಾಹನವನ್ನು ನಿಲ್ಲಿಸಿ ಅದರಿಂದ ದುಡ್ಡನ್ನೆಲ್ಲ ತೆಗೆದುಕೊಂಡು ತಮ್ಮ ಕಾರ್ಗೆ ಶಿಫ್ಟ್ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋದು. ಇದು ಇವರ ಫುಲ್ ಪ್ರೂಫ್ ಪ್ಲಾನ್. ಈ ಪ್ಲಾನನ್ನು ಹಾಕಿಕೊಟ್ಟಿದ್ದು ಅಣ್ಣಪ್ಪ. ಇದಕ್ಕೆ ಬೇಕಾದಂತಹ ಅವಶ್ಯಕ ಮಾಹಿತಿಯನ್ನು ಕೊಟ್ಟಿದ್ದಂಥದ್ದು ಈ ಗೋಪಿ ಅಲಿಯಾಸ್ ಗೋಪಾಲ್ ಪ್ರಸಾದ್ ಹಾಗೆ ಮತ್ತೊಬ್ಬ ಝೇವಿಯರ್. ಇವರಿಬ್ಬರು ನೀಡಿದಂತಹ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡು ಅಣ್ಣಪ್ಪ ಅದನ್ನು ಕಾರ್ಯರೂಪಕ್ಕೆ ತರ್ತಾನೆ. ಆ ಕಾರ್ಯರೂಪಕ್ಕೆ ತಂದಂಥದ್ದನ್ನು ಎಕ್ಸಿಕ್ಯೂಟ್ ಮಾಡೋದು ರವಿ ಮತ್ತು ಉಳಿದಂತಹ ಗ್ಯಾಂಗ್ನ ಸದಸ್ಯರು. ಇವರುಗಳು ಹಣವನ್ನು ದೋಚಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆಗಿಬಿಟ್ಟು ಬೇರೆ ಬೇರೆ ಕಡೆಗೆ ಡಿವೈಡ್ ಆಗ್ತಾರೆ. ಈಗ ಸದ್ಯ 3 ಜನ ಆರೋಪಿಗಳು ಬೆಂಗಳೂರಿನಲ್ಲಿ ಹಾಗೆ 3 ಹೈದರಾಬಾದ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಪ್ರಮುಖ ಕಿಂಗ್ ಪಿನ್ ಆಗಿರುವಂತಹ ರವಿ ಕೂಡ ಅರೆಸ್ಟ್ ಆಗಿದ್ದಾನೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.